ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೆಳಿಗ್ಗೆ ನಾವು 7:30ಗೆ ಮನೆಯಿಂದ ಹೊರಟ್ವಿ. ಫಸ್ಟ್ ನಾವು ಕಾರಲ್ಲಿ ಹೋದ್ವಿ. ಆಮೇಲೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ನಾವು ಕಾರನ್ನು ಪಾರ್ಕ್ ಮಾಡಿಬಿಟ್ಟು ಮೆಟ್ರೋ ಟ್ರೈನಲ್ಲಿ ಹೊರಟ್ವಿ. ಯಾಕೆಂದರೆ ತುಂಬ ದಿನ ಆಗಿತ್ತು ನಾವು ಮೆಟ್ರೋ ಟ್ರೈನಲ್ಲಿ ಕೂಡ ಹೋಗ್ದೇನೆ. ಮಕ್ಕಳು ಕೂಡ ಟ್ರೈನಲ್ಲಿ ಹೋಗೋಣ ಅಂತ ಇನ್ಸಿಸ್ಟ್ ಮಾಡ್ತಾಯಿದ್ರು. ಸೊ ನಾವು ಮೆಟ್ರೋ ಟ್ರೈನಲ್ಲಿ ಐಕಿಯಾಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ ಐಕಿಯಾ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಫರ್ನಿಚರ್ ಮಾಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದಿದ್ದೀವಿ ನೋಡಿ, ತುಂಬ ಅಂದರೆ ತುಂಬ ದೊಡ್ಡದಿದೆ ಇದು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟೈಮ್ ಬೇಕಾಗತ್ತೆ. ಈ ರೀತಿ ನೋಡಿ ಎಲ್ಲ ಮಕ್ಕಳ ಪ್ಲೇ ಏರಿಯಾ ಕೂಡ ಇತ್ತು ಅಲ್ಲಿ. ಹಾಗೆ ನೋಡಿ ನಾವು ಹೋಗ್ತಾ ಇದ್ವಿ. ಪ್ರತಿ ಒಂದನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ರೂಮ್ ಅಂದರೆ ರೂಮು, ಹಾಗೆ ನೋಡಿ ದಿವಾಳಿ ಹತ್ರ ಬಂತಲ್ವಾ, ಎಲ್ಲ ಥರದ ದಿಯಾಸು ಕ್ಯಾಂಡಲ್ಸ್ ಎಲ್ಲ ತುಂಬ ಥರದ್ದಿತ್ತು. ಯಾವ್ದು ತೊಗೊಳ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಸೂಪರಾಗಿತ್ತು. ಮತ್ತು ಫ್ರೆಂಡ್ಸ್, ನೀವೆಲ್ಲೂ ಸ್ಕಿಪ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಐಕಿಯಾದಲ್ಲಿ ನೋಡಲೇಬೇಕಾಗಿರುವಂಥ ಕೆಲವು ಪ್ಲೇಸಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತೇನು ಗೊತ್ತಾ ನೋಡಿ, ಈ ರೀತಿ ರೆಡಿ ರೂಮನ್ನು ಅವ್ರು ರೆಡಿ ಮಾಡಿಟ್ಟಿದ್ರು. ಸೊ ಅಂದರೆ ಒಂದು ಬೆಡ್ರೂಮ್ ಅಂತಂದರೆ ಅಲ್ಲಿ ಲೈಟ್ಸು, ವಾರ್ಡ್ರೋಬ್ಸು, ಮತ್ತು ಒಂದು ಚೇರ್ ಮತ್ತು ಟೇಬಲ್ಲು, ಡ್ರೆಸ್ಸಿಂಗ್ ಟೇಬಲ್ಲು, ಈ ರೀತಿ ಫುಲ್ ರೆಡಿ ಮಾಡಿಟ್ಟಿದ್ರು. ನಿಮ್ಗೆ ಯಾವ ರೀತಿ ಬೇಕು ಅಂದರೆ ಆ ರೀತಿಯಲ್ಲಿ ನಿಮಗೆ ರೂಮ್ ಸಿಗ್ತಾ ಇತ್ತು. ಸೊ ನಿಮಗೆ ಯಾವುದೇ ಒಂದು ಸಪ್ರೇಟ್ ಐಟಮ್ ಬೇಕು ಅಂದ್ರೂ ನೀವು ಅದರಲ್ಲಿ ಪರ್ಚೇಸ್ ಮಾಡ್ಬೋದು. ಬಟ್ ಒಂದು ರೂಮ್ ಅಂದರೆ ಹೇಗಿರುತ್ತೆ ಅಂತ ಅವರು ತುಂಬ ವೆರೈಟಿಯಲ್ಲಿ ಬೇರೆ ಬೇರೆ ಥರ ರೂಮನ್ನು ಬೇರೆ ಬೇರೆ ಕಲರ್ ಥೀಮ್ನಲ್ಲಿ ಅವರು ರೆಡಿ ಮಾಡಿಟ್ಟಿದ್ರು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡೋದಕ್ಕಂತೂ ಎರಡು ಕಣ್ಣು ಸಾಲದು, ಅಷ್ಟು ಸೂಪರ್ ಆಗಿತ್ತು ನೋಡಿ. ಹಾಗೆ ಇದು ಹಾಲು ಅಷ್ಟೇ ನೋಡಿ, ಒಂದು ಟಿ ವಿ ಯೂನಿಟ್ ಮತ್ತು ಆ ಥರ ರೆಡಿ ಮಾಡಿಟ್ಟಿದ್ರು. ಮತ್ತು ಡೈನಿಂಗ್ ಹಾಲು, ಈ ರೀತಿ ಸಪ್ರೇಟ್ ಆಗಿ ಪ್ರತಿ ಒಂದನ್ನು. ಈಗ ಒಂದು ಡೈನಿಂಗ್ ಏರಿಯಾ ಅಂದರೆ ಹೇಗಿರಬೇಕು, ಯಾವ ಐಟಮ್ ಎಲ್ಲಿಡಬೇಕು, ಹೇಗಿಡಬೇಕು ನೋಡಿ. ಇದು ಕಿಚನ್ ಸೆಟ್, ಫುಲ್ ಕಿಚನ್ ಯೂನಿಟ್ ಎಲ್ಲ ಹೇಗಿದ್ದು ಆ ಥರ ಅಂದರೆ ನಿಮಗೆ ಸಪ್ರೇಟಾಗಿ ಬೇರೆ ಬೇರೆ ಥರ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ. ಬೆಡ್ರೂಮ್ ಸಪ್ರೇಟಾಗಿ, ಮತ್ತು ನೋಡಿ ಕಿಚನ್ ಸಪ್ರೇಟಾಗಿ, ಡೈನಿಂಗ್ ಹಾಲ್ ಸಪ್ರೇಟಾಗಿ, ಈ ರೀತಿ ಎಲ್ಲ ಸಪ್ರೇಟ್ ರೆಡಿ ರೂಮ್ ಥರ ಇತ್ತು. ಮಕ್ಕಳಂತರೂ ಈ ರೂಮ್ ತುಂಬ ಚೆನ್ನಾಗಿದೆ, ಈ ರೂಮ್ ತೊಗೊಂಡೋಗೋಣ ಆ ಥರ ಎಲ್ಲ ಹೇಳ್ತಾ ಇದ್ರು. ಹಾಗೆ ತುಂಬ ಥರದ್ದು ಸೋಫಾಸು, ಎಲ್ಲ ರಿಕ್ಲೈನರ್ ಸೋಫಾಸು, ಬೇರೆ ಬೇರೆ ಥರದ್ದು ತುಂಬ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟ್ ಆಗಿತ್ತು. ಮತ್ತು ನೋಡಿ ತುಂಬ ರೀತಿ ಸಾಫ್ಟ್ ಟಾಯ್ಸ್ ಇತ್ತು. ಮಕ್ಕಳಿಗಂತೂ ಫುಲ್ ಖುಷಿಯಾಗ್ಬಿಡ್ತು. ಎಲ್ಲ ರೀತಿ ಸಾಫ್ಟ್ ಟಾಯ್ಸನ್ನು ನೋಡಿಕೊಂಡು ಅದನ್ನೆಲ್ಲ ಆಟ ಆಡಿಕೊಂಡು ಬರ್ತಾಯಿದ್ರು. ತುಂಬ ಖುಷಿ ಆಯಿತು ಅವರಿಗೂ. ಮತ್ತು ಈ ರೀತಿ ನೋಡಿ ಎಲ್ಲ ಪ್ಲಾಸ್ಟಿಕ್ದು ಫುಲ್ ನ್ಯಾಚುರಲ್ ಆಗಿರೋ ಥರ ಅವರು ಒಂದು ವಾಲ್ಗೆ ಸ್ಟಿಕ್ ಮಾಡಿದರು. ನೀವು ಬೇಕು ಅಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಈ ರೀತಿ ವಾಲ್ ಕೂಡ ರೆಡಿ ಮಾಡಿ ಇಟ್ಟಿದ್ರು. ಮತ್ತು ಇಲ್ಲಿ ನೋಡಿ, ಅಂದರೆ ನಿಮಗೆ ಯಾವ ರೀತಿ ರೂಮ್ ಬೇಕು ಅಂತ ನೀವು ಕೂಡ ಸೆಟ್ ಮಾಡಿ ಅದರಲ್ಲಿ ಯಾವ್ಯಾವ ಫರ್ನಿಚರ್ನ ಎಲ್ಲಿ ಇಡ್ಬೋದು ಅಂತ ನೀವು ಖುದ್ದಾಗಿ ಒಂದೊಂದು ಐಡಿಯಾ ಮಾಡ್ಬೋದು. ಆ ರೀತಿ ಕೂಡ ಇಟ್ಟಿದ್ರು. ಐಕಿಯಾಕ್ಕೆ ಬಂದರೆ ಮಧ್ಯದಲ್ಲಿ ಬೇರೆ ಕಡೆ ಹೋಗಿ ತಿನ್ನೋದಕ್ಕಾಗೋದಿಲ್ಲ, ಯಾಕೆಂದರೆ ತುಂಬ ಟೈಮ್ ಹಿಡಿಸುತ್ತೆ ನೋಡೋದಕ್ಕೆ. ಸೊ ಇಲ್ಲೇ ಒಂದು ಸ್ವೀಡಿಷ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಕೂಡ ತಿನ್ಬೋದು. ಬಟ್ ನಾವು ಅಲ್ಲಿ ತಿಂದಿಲ್ಲ, ಯಾಕೆಂದರೆ ನಮಗೆ ಬೇರೆಯೇ ಊಟದ ಪ್ಲ್ಯಾನ್ ಇತ್ತು. ಸೊ ಅಲ್ಲಿ ಏನೂ ತಿನ್ನೋಕ್ಕೆ ಹೋಗಿಲ್ಲ. ಹಾಗೆ ಆ ಕಡೆ ನೋಡಿಕೊಂಡು ನಾವು ನೆಕ್ಸ್ಟ್ ನಮ್ಮ ಏನು ಶಾಪಿಂಗ್ ಇದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ.
ನೋಡೋಕ್ಕೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ನಾವು ಕಂಟಿನ್ಯೂ ಮಾಡಿದ್ವಿ ಶಾಪಿಂಗನ್ನು. ನೋಡಿ ಎಲ್ಲ ಬೇಕಿಂಗ್ಗೆ ಏನು ಬೇಕು ಅದೆಲ್ಲ ಐಟಮ್ಗಳು ಇಲ್ಲಿದ್ವು. ಆದರೆ ಏನಂದರೆ ನಾನು ಯಾವುದೂ ಪ್ರೈಸನ್ನು ಹೇಳ್ತಾ ಇಲ್ಲ, ಯಾಕಂದರೆ ನಾನು ಪ್ರೈಸನ್ನು ಕೂಡ ಹೇಳ್ತಾ ಹೋದರೆ ವಿಡಿಯೋ ಫುಲ್ಲು ಲೆಂದಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹಾಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ ಫುಲ್ ಎಲ್ಲ ಬೇರೆ ಬೇರೆ ರೀತಿ ಕರ್ಟನ್ಸ್ಗಳು ಮತ್ತು ಕಾರ್ಪೆಟ್ಗಳು, ಮ್ಯಾಟ್ಸು, ಬೆಡ್ಶೀಟ್ಸು, ಈ ರೀತಿ ತುಂಬ ಅಂದರೆ ತುಂಬ ವೆರೈಟಿಗಳಿದ್ವು. ನಿಮ್ಗೆ ಹೋಮ್ ಡೆಕೋರ್ಗೆ ಏನು ಬೇಕಂದರೆ ಆ ಐಟಮ್ ಅಲ್ಲಿ ಸಿಗುತ್ತೆ. ನೀವು ಎಷ್ಟು ಬೇಕಾದರೂ ಅಷ್ಟು ಚೆನ್ನಾಗಿ ನೀವು ಮನೇನ ಡೆಕೋರೇಟ್ ಮಾಡ್ಕೊಳ್ಬೋದು, ಅಷ್ಟು ಐಟಮ್ಗಳಲ್ಲಿವೆ. ಮತ್ತು ಲೈಟ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು, ತುಂಬ ಥರದ ಲೈಟ್ಸ್ಗಳು ಕೂಡ ಇದ್ವು. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ. ಏನು ಫ್ಲವರ್ಸ್ ಅಂದರೆ ಅಬ್ಬಾ, ಎಷ್ಟೊಂದು ವೆರೈಟಿಯಲ್ಲಿ ಎಷ್ಟೊಂದು ಥರ ಫ್ಲವರ್ ವಾಸ್ಗಳು ಮತ್ತು ಫ್ಲವರ್ಸು ನೋಡಿದ್ರೇ ಅದು ರಿಯಲ್ ಅಲ್ಲ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ನ್ಯಾಚುರಲ್ ಆಗಿತ್ತು ಅದು. ಪ್ಲಾಸ್ಟಿಕ್ದು ಯಾವುದು ಮತ್ತು ನ್ಯಾಚುರಲ್ ಆಗಿರೋದು ಯಾವುದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಸೂಪರ್ ಆಗಿರುವಂಥ, ಅಷ್ಟು ಒಳ್ಳೆ ಕ್ವಾಲಿಟಿ ಅಂದರೆ ಫ್ಲವರ್ಸ್ಗಳು, ಪ್ಲ್ಯಾಂಟ್ಸ್ಗಳೆಲ್ಲ ಇದ್ವು. ಆ್ಯಕ್ಚುಲಿ ನೀವು ಇಲ್ಲಿ ಪ್ಲ್ಯಾಂಟ್ಸನ್ನು ನೋಡೋಕೆ ಹೋದರೆ ಒಂದಾದರೂ ಬೈ ಮಾಡದೆ ಬರೋದೇ ಇಲ್ಲ, ಅದು ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಸೂಪರಾಗಿತ್ತು. ಇವೆಲ್ಲ ನ್ಯಾಚುರಲ್ ಪ್ಲಾಂಟ್ಗಳು. ಸೊ ನೀವು ಅಂದರೆ ಮುಟ್ಟೆ ನೋಡಬೇಕು ಅದು ನ್ಯಾಚುರಲ್ ಆಗಿದೆಯಾ ಅಥವಾ ಪ್ಲಾಸ್ಟಿಕ್ದಂತ, ಅಷ್ಟು ಚೆನ್ನಾಗಿತ್ತು ಇದು.
ಅಂದರೆ ಗೋಲ್ಡನ್ ಇದೆ, ಗೋಲ್ಡನ್ ದಾರಿಯಲ್ಲೇ ನಾವು ಬಿಲ್ಲಿಂಗ್ ಕೂಡ ಅದೇ ದಾರಿನಲ್ಲೇ ಹೋಗಬೇಕು. ಸೊ ಹಾಗೆ ನಾವು ಹೋಗ್ತಾ ಇದ್ವಿ. ಮತ್ತೆ ನೋಡಿ, ನೀವಲ್ಲಿ ಗ್ಲಾಸ್ ಐಟಮ್ ಏನಾದರೂ ಪರ್ಚೇಸ್ ಮಾಡಿದ್ದಿದ್ರೆ ನೀವಲ್ಲೇ ಸೆಲ್ಫ್ ಪ್ಯಾಕಿಂಗ್ ಕೂಡ ಮಾಡ್ಕೊಳ್ಬೋದು. ಪೇಪರು, ಗಮ್ ಟೇಪ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಸೊ ಇದೊಂದು ಒಳ್ಳೆ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಇಲ್ಲಿ ನಾವು ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ. ಐಸ್ ಕ್ರೀಮ್ ತಿನ್ಕೊಂಡು ನಾವು ಬೇರೆ ಕಡೆ ಲಂಚ್ಗೆ ಹೋಗೋರಿದ್ವಿ. ಅದೆಲ್ಲಿ ಹೋಗ್ತೀನಿ ಅಂತ ನಿಮ್ಗೀಗ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಐಕಿಯಾದಿಂದ ಪುನಃ ಮೆಟ್ರೋ ಟ್ರೈನಲ್ಲಿ ಹೋಗಿ ನಾವು ಮಂತ್ರಿ ಮಾಲ್ಗೆ ಸ್ಟಾಪ್ ಆದ್ವಿ. ಮತ್ತು ನಾವು ಮಂತ್ರಿ ಮಾಲ್ಗೆ ಹೋಗೋಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಪಲ್ಲವಿ, ವಿಶಾಲ್, ಶೇಖರ್ ಮತ್ತು ಶೌರ್ಯ ಅವರು ಕೂಡ ಬಂದಿದ್ದರು. ಸೊ ನಾವೆಲ್ಲರೂ ಸೇರ್ಕೊಂಡು ಎಲ್ಲಾದರೂ ಲಂಚ್ ಮಾಡೋಣ ಅಂತ ವಿಚಾರ ಮಾಡಿ ಆಮೇಲೆ ಬಾರ್ಬಿಕ್ಯೂ ಪಂಜಾಬಿ ಗ್ರಿಲ್ ರೆಸ್ಟೋರೆಂಟ್ಗೆ ಬಂದ್ವಿ. ಲಂಚ್ ಕೂಡ ಮಾಡಿದ್ವಿ. ಎಲ್ಲರೂ ತುಂಬ ದಿನ ಆಗಿತ್ತು ನಾವು ಎಲ್ಲ ಒಟ್ಟಿಗೆ ಸೇರಿದೇನೆ. ಸೊ ಎಲ್ಲರೂ ಮಾತಾಡಿಕೊಂಡು ಊಟ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಆಮೇಲೆ ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳು ಇಲ್ಲೂ ಕೂಡ ಗೇಮಿಂಗ್ ಝೋನ್ಗೆ ಬಂದರು. ಮಂತ್ರಿ ಮಾಲಲ್ಲಿ ಕೂಡ ಗೇಮಿಂಗ್ ಝೋನ್ ಇದೆ. ಸೊ ಅಲ್ಲೂ ಕೂಡ 1 ಅವರ್ ಅವರು ಆಟ ಆಡಿದ್ರು. ಆಮೇಲೆ ನಾವು ಗೇಮಿಂಗ್ ಝೋನಿಂದ ಹೊರಗಡೆ ಬಂದ ತಕ್ಷಣ ಅವ್ರಿಗೆ VR ಬಾಕ್ಸ್ ಕೂಡ ಕಂಡುಬಿಡ್ತು. ಅದರಲ್ಲೂ ಒಂದು 10 ನಿಮಿಷ ಅವರೆಲ್ಲ ಸೇರಿಕೊಂಡು ಒಂದೊಂದು ಫಿಲ್ಮನ್ನು ನೋಡಿದ್ರು. ಸೊ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ? ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.